ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ತುಂಬ ಪೇಷನ್ಸ್ ಇಂದ ನಾನು ಬರೋವರೆಗೂ ಕಾದಿದ್ದು, ಇನ್ನೊಬ್ರು ಬರೋವರೆಗೂ ಕಾದಿದ್ದು, ತುಂಬ ಇಟ್ಸ್ ಅ ಲಾಂಗ್ ಮುಹೂರ್ತ ಅಂತ ಹೇಳ್ಬೋದು. ನಿಮ್ಮ ಸಪೋರ್ಟ್ ಯಾವಾಗಲೂ ನಮ್ಗೆ ಹೀಗೆ ಇರಲಿ. K18 ಈ ಒಂದು ಸಿನಿಮಾದಲ್ಲಿ ಅಂದ್ರೆ ನೀವು ನಂಬರ್ ಪ್ಲೇಟ್ ನಿಮ್ಗೆಲ್ರಿಗೂ ಗೊತ್ತಿದ್ರೆ ಆಲ್ರೆಡಿ ಗೊತ್ತಾಗುತ್ತೆ. ಇಟ್ ಇಸ್ ಫ್ರಮ್ ಚಿಕ್ಕಮಂಗ್ಳೂರು. ಸೊ ಚಿಕ್ಕಮಂಗ್ಳೂರಿನಲ್ಲಿ ಇರುವಂತಹ ಒಂದು ನಂಬರ್ ಪ್ಲೇಟ್ನ ಟೈಟಲ್ ಆಗಿ ಇಟ್ಕೊಂಡು ATM ಮಂಜು ಸರ್ ಹಾಗೆ ಮೋಹನ್ ಚಿಕ್ಕಿ ಸರ್ ಜೊತೆಯಾಗಿ ಇದ್ದು ಈ ಒಂದು ಸಿನಿಮಾನ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ರು. ಇನ್ಫ್ಯಾಕ್ಟ್ ಈ ಸಿನಿಮಾ ನನಗೆ ಸಿಕ್ಕಿದ್ದು ಅಲ್ಲಿ ಗೊತ್ತಿದ್ದಾರಲ್ಲ ಶಶಿ ಅವರು, ಅವ್ರ ಸಿನಿಮಾದೊಂದು ಡಿಸ್ಕಷನ್ಗೆ ಅಂತ ನಾನು ಅವ್ರನ್ನ ಮೀಟ್ ಮಾಡೋದಕ್ಕೆ, ಇವ್ರನ್ನ ಮೀಟ್ ಮಾಡೋದಕ್ಕೆ ಅಂತ ಹೋಗಿದ್ದು. ಬಟ್ ಆ ಸಿನಿಮಾಗಿಂತ ಮುಂಚೆ ಇದು ಸೆಟ್ ಹೇಳ್ತಾ ಇದ್ದಿದ್ರಿಂದ ಈ ಸಿನಿಮಾ ನನಗೆ ಒಂದು ಅವಕಾಶ ಮಾಡಿಕೊಡ್ತು. ಥ್ಯಾಂಕ್ ಯು ಸೋ ಮಚ್ ಸರ್, ಮೋಹನ್ ಸರ್, ಮಂಜು ಸರ್ ಅಂಡ್ ಶಶಿ ಸರ್ ನನಗೆ ಈ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. ಅದೇ ಸರ್ ಹೇಳೋ ಹಾಗೆ ಒಂದು ರಾತ್ರಿಯಲ್ಲಿ ನಡೆಯುವಂತಹ ಘಟನೆ, ಇದರಲ್ಲಿ ಯಾರ್ಯಾರಿಗೆ ತೊಂದರೆ ಕೊಡ್ತಾರೆ, ಯಾರ್ಯಾರಿಗೆ ಒಳ್ಳೇದ್ ಮಾಡ್ತಾರೆ ಅಥವಾ ಏನೇನ್ ಕಾನ್ಸಿಕ್ವೆನ್ಸಸ್ ನ ಫೇಸ್ ಮಾಡ್ತಾರೆ ಅನ್ನೋಂಥದ್ದೇನೆ ಕಂಪ್ಲೀಟ್ ಸಿನಿಮಾ ಆಗಿದೆ. ಅಂಡ್ ಬಹಳಷ್ಟು ಕಡಿಮೆ ಜನ ಆರ್ಟಿಸ್ಟ್ ಅನ್ನ ಇಟ್ಕೊಂಡು ಸಿನಿಮಾನ ಮಾಡೋದು ಲೈಕ್ ಒಂದು ಚಾಲೆಂಜ್ ಅಂತಾನೆ ಹೇಳ್ಬೋದು. ಆ ಒಂದು ಚಾಲೆಂಜ್ ನ ಮೋಹನ್ ಸರ್ ತಗೊಳ್ತಿದ್ದಾರೆ. ಅಂಡ್ ಮುಂಜಾನೆ ಮಂಜು ಅವರು ನಮ್ಮ ಕ್ಯಾಮ್ರಾ ವರ್ಕ್ ಮಾಡ್ತಾ ಇದ್ದಾರೆ. ಅಂದ್ರೆ ನಾನು ಅವಾಗ ಮುಸ್ಸಂಜೆ ಅಂತ ಕನ್ಫ್ಯೂಸ್ ಆಗಿ ಉಲ್ಟಾ ಪಲ್ಟಾ ಹೇಳ್ತಿರ್ತೀನಿ, ಅದಕ್ಕೆ ಅವ್ರ ಮುಖ ನೋಡ್ತಾ ಇದ್ದಾರೆ. ಸೊ ವೆರಿ ಕಂಪ್ಯಾಟಬಲ್ ಅಂಡ್ ತುಂಬಾ ಈಸಿ ಗೋಯಿಂಗ್ ಕ್ಯಾಮ್ರಾಮ್ಯಾನ್ ಅಂತ ಹೇಳ್ಬೋದು. ಅಂದ್ರೆ ಕ್ಯಾಶುಯಲ್ ಆಗಿ ನಾವು ಫೋನ್ ನಲ್ಲಿ ಸಡನ್ ಆಗಿ ಇದೊಂದು ಸೀಕ್ವೆನ್ಸ್ ಚೆನ್ನಾಗಿದೆ ಅಂತ ಇಮಿಡಿಯೇಟ್ ಆಗಿ ಶೂಟ್ ಮಾಡೋದಕ್ಕೆ ಹೇಗೆ ಫೋನ್ ನ ತೆಗೆದಿಟ್ಕೊಳ್ತೀವೋ ಆ ರೀತಿಯಾಗಿ ಅಷ್ಟು ಕಂಫರ್ಟಬಲ್ ಆಗಿ ಅವರು ಕ್ಯಾಮ್ರಾನ ಇಟ್ಕೊಂಡು ಓಡಾಡ್ತಿರ್ತಾರೆ. ಅಂಡ್ ಇದೇ ಲೊಕೇಶನ್ ಅಂತ ಫಿಕ್ಸ್ ಆದ್ಮೇಲೆ ಆ ಲೊಕೇಶನ್ ಅಲ್ಲಿ ಯಾವ ಆಂಗಲ್ ಆದ್ರೂ ಹಿ ವಿಲ್ ನಾಟ್ ಟೇಕ್ ಮೋರ್ ದೆನ್ 5-10 ಮಿನಿಟ್ಸ್. ಸೊ ಅಷ್ಟು ಫಾಸ್ಟ್ ಕ್ಯಾಮ್ರಾಮನ್ ಅವರು. ಸೊ ಶೂಟಿಂಗ್ ಕೂಡ ತುಂಬಾ ಫಾಸ್ಟ್ ಆಗಿ ಹೋಗುತ್ತೆ ಅಂತ ಹೇಳ್ಬೋದು. ಇಟ್ಸ್ ಗೋಯಿಂಗ್ ಟು ಬಿ ಅ ಗುಡ್ ಫಿಲ್ಮ್. ಇದಕ್ಕೆ ಮುಂಚೆ ಗ್ರಾಂಥಕ ಅಂತ ಮತ್ತೆ ಒಂದು ಮಕ್ಕಳ ಕೊಟ್ಟಿದ್ದ ಸಿನಿಮಾ ಮಾಡಿದ್ವಿ. ಅದರಲ್ಲಿ ಸಿನಿಮಾ ಪೋಸ್ಟ್ ಪ್ರೊಡಕ್ಷನ್ ನಡೀತಾ ಇದೆ. ಇದು ಮೂರನೇ ಸಿನಿಮಾ K18 ಅಂತ. ಇದಕ್ಕೆ ಮೇನ್ ಲೀಡ್ ರೋಲ್ ಆಗಿ ಪರೀಕ್ಷಾ ಕುಂಪಲ್ನಲ್ಲಿ ಮಾಡ್ತಾ ಇದ್ದಾರೆ. ನಮ್ಮ ರೈತ ಮುಂದೆ ಮಾಡ್ತಾ ಇದ್ದಾರೆ. ವರ್ಧನ ಅವ್ರು ಮಾಡಿದ್ದಾರೆ. ಆ್ಯಕ್ಚುಲಿ ಸೆಕೆಂಡ್ ದೀಪ್ ಅವರು ಮಾಡಿದ್ದಾರೆ. ಇನ್ನು ವಿಜಿ ಪೂಜಾ ಒಂದು ವೆಂಕಟಚಾನ್ ಕೊಟ್ಟು ಆರ್ಟಿಸ್ಟ್ ಮಾಡಿಕೊಂಡು ಸಿನಿಮಾ ಮಾಡ್ತಾ ಇದ್ದೀವಿ. ಇದೊಂದು ಆರ್ ಬೇಸ್ಡ್ ಒಂದು ಸಸ್ಪೆನ್ಸ್ ಅಂತ ಸಿನಿಮಾ. ಇದೆಲ್ಲ ಫುಲ್ ಘಟನೆ ನಡೆಯೋದು ಚಿಕ್ಕಮಗಳೂರಲ್ಲಿ. ಇದು ಒಂದು ಸಾಯಂಕಾಲ 6 ಗಂಟೆಯಿಂದ ಬೆಳಗ್ಗೆ 6 ಗಂಟೆವರೆಗೆ ನಡೆಯುವಂಥ ಘಟನೆ ಆಗ್ತದೆ. ಆ ಘಟನೆಯಲ್ಲಿ ATM ಬಂದು ಅವರು ಮಾಡ್ತಾ ಕ್ಯಾರೆಕ್ಟ್ರು ಮತ್ತು ತಂಜು ಕುಪ್ಪಣ್ಣ ಮಾಡ್ತಾ ಕ್ಯಾರೆಕ್ಟರಲ್ಲಿ 7 ಎಲಿಮೆಂಟ್ಸ್ ಬರುತ್ತೆ. ಸಾಯಂಕಾಲ 6 ಗಂಟೆ ಬೆಳಗ್ಗೆ 6 ಗಂಟೆ ಬರ್ತೀವಿ. ಈ ಜಾಗದಿಂದ ಆ ಜಾಗಕ್ಕೆ ಈಗ ಹೋಗೋಷ್ಟಾಗಿ ಒಂದು 4-5 ಎಲಿಮೆಂಟ್ಸ್ ಬರುತ್ತೆ. ಆ ಎಲಿಮೆಂಟ್ಸು ಬಚಾವಾಗಿ ಹೋಗೋದೇ ಕಾನ್ಸೆಪ್ಟ್ ಆಗ್ತದೆ. ಟೋಟಲ್ ಇದು 6 ಕಂಪನಿಗಳು ಸಸ್ಪೆನ್ಸ್. ಇಲ್ಲ ಮೇಡಮ್, ಇದು ಆ್ಯಕ್ಚುಲಿ ಒಂದು ಚಿಕ್ಕಮಂಗ್ಳೂರಲ್ಲಿ ಒಂದು 10 ವರ್ಷ ಮುಂಚೆ ಒಂದು ಘಟನೆ, ಅದನ್ನ ಕೊಡೋದು ನಾನು ಹೇಳ್ತಾ ಇರ್ತೀನಿ. ಆ ಬೇಸ್ನ ಮಾಡ್ಕೊಂಡು ಸ್ಟೋರಿ ಮಾಡ್ತೀನಿ. ಹಲೋ ಎಲ್ರಿಗೂ ಸರ್, ಮುಂದೆ ಕೂತಿರೋ ಎಲ್ಲ ಪತ್ರಮ ಮಾಧ್ಯಮದವರಿಗೆ ನನ್ನ ವಂದನೆಗಳು. ಪಾಪ ನಿಮ್ಮನ್ನು ತುಂಬ ಕಾಯಿಸಿದ್ವಿ. ಡೈರೆಕ್ಟರ್ ಸರ್ ನಾವು ಶ್ರಮಿಸಬೇಕು. ನನ್ನ ಹೆಸರು ATM ಮಂಜು ಅಂತ. ಮೂಲತಃ ಚಿಕ್ಕಮಗಳೂರು ಹತ್ರ ಹಿರೇಮಂಗಳೂರು ನಮ್ಮದು ಊರು. ನಾನು ಈ ಫಿಲಮ್ ಲ್ಯಾಂಡ್ಗೆ ಇದೇ ಫಸ್ಟ್ ಎಂಟ್ರಿ ಕೊಡ್ತಿರೋದು. ನಾನು ಶಾಲೆ ಕಾಲೇಜಲ್ಲೆಲ್ಲ ನನಗೆ ಡ್ಯಾನ್ಸ್ ಅಂದರೆ ನಾಟಕ ಮಾಡೋದು ಅದೆಲ್ಲ ನಂದು ಫೇವರು. ಇದು ನಾನು ಒಂದು ಚಿಕ್ಕಮಗಳೂರಲ್ಲಿ ಒಂದು 25 ವರ್ಷದ ಹಿಂದೆ ನಮ್ಮ ತಂದೆ ನಾನು ಕೆಮ್ಮಣ್ಣಗುಂಡಿ ಅಂತ ಇದೆ ಚಿಕ್ಕಮಗಳೂರಲ್ಲಿ, ಅಲ್ಲಿ ಒಂದು ಸತ್ಯ ಘಟನೆ ಇದು. ನಾನಾಗ PUC ಓದ್ತಾ ಇದ್ದೆ ಈ ಘಟನೆ ನಡೆದಾಗ. ಅದನ್ನ ಆಧಾರತೆ ಇಟ್ಕೊಂಡು ನಮ್ಮ ಡೈರೆಕ್ಟರ್ ಸಾಹೇಬ್ರಿಗೆ ಹೇಳ್ಬಿಟ್ಟು ಇದನ್ನ ಸಿನಿಮಾ ಮಾಡೋಣ ಅಂತ ಹೇಳ್ಬಿಟ್ಟು ಹೇಳಿದ್ದಕ್ಕೆ ಅವ್ರು ಆಯ್ತು ಅಂತ ಸ್ಕ್ರಿಪ್ಟ್ ರೆಡಿ ಮಾಡಿ ನಾವು ಸ್ಟೋರಿ ಮಾಡಿದ್ದೀವಿ. ಇದು ಆಕ್ಚುಲಿ ಸತ್ಯ ಘಟನೆ. ಇದು ಒಂದು ಆ ಕಡೆ ಒಂದು ಊರು ಇರುತ್ತೆ, ಈ ಕಡೆ ಒಂದು ಇರುತ್ತೆ. ಸೆಂಟ್ರಲ್ ಒಂದು ಕಾರ್ ಇರುತ್ತೆ, ಬಸ್ಸಿನ ವ್ಯವಸ್ಥೆ ಇರೋದಿಲ್ಲ, ಅಲ್ಲಿ ವಾಕ್ಯದಲ್ಲೇ ಹೋಗ್ಬೇಕು. ಆ ಜರ್ನಿಲಿ ಏನಾಗುತ್ತೆ ಅನ್ನೋದೇ ಈ ಸಿನಿಮಾದ ಒಂದು ಕತೆ. ಅದರಲ್ಲಿ ನಾನು ಸೇಫ್ ಆಗಿ ಬರ್ತೀನೋ ಇಲ್ಲ ಇಲ್ಲೋ ಅನ್ನೋದು ಇದ್ರದ್ದು ಸ್ಟೋರಿ. ಇದರಲ್ಲಿ ನಾನು ಕನಿಷ್ಠ ಮೇಡಮ್ ಜೊತೆ ಪಾತ್ರ ಮಾಡ್ತಾ ಇದ್ದೀನಿ. ನಾನು ಹೊಸಬ, ನನಗೆ ಪಾತ್ರ ಮಾಡೋದಕ್ಕೆ ಅಷ್ಟು ಇದಿಲ್ಲ. ಇವ್ರ ಜೊತೆ ನಿಂತು ನಾನು ಕಲಿತಾ ಇದ್ದೀನಿ. ನಿಮ್ಮ ಸಹಕಾರ ಎಲ್ಲ ಇರಬೇಕು. ನಾನು ಇದಕ್ಕೆ ಪ್ರೊಡ್ಯೂಸರ್ ಆಗಿ ಏನು ಹೇಳ್ಬಿಟ್ರು, ಬ್ಲಾಂಕ್ ಮಾಡಿಬಿಟ್ರು.
ಏನು ಈ ಈ ಮೂವಿಗೆ ನಾನೇ ಪ್ರೊಡ್ಯೂಸರ್ ಆಗಿ ಮತ್ತೆ ನಮ್ಮ ಸ್ನೇಹಿತರಾಗಿರುವಂತಹ ಸೋನಿಯಾ ರಾವತ್ ಅವರು ಕೋ ಪ್ರೊಡ್ಯೂಸರ್ ಆಗಿ ಇನ್ವೆಸ್ಟ್ ಮಾಡುತ್ತಿದ್ದಾರೆ. ಶೂಟಿಂಗ್ ಟೈಮಲ್ಲಿ ನಾನು ನಿಮಗೆ ಕೇಳ್ಕೊಳ್ತೀನಿ, ಒಂದು ಶೂಟಿಂಗ್ ಟೈಮಲ್ಲಿ ಅಲ್ಲೊಂದು ಪಿ ಅವರು ವ್ಯವಸ್ಥೆ ಮಾಡಿ ಒಂದು ಪಬ್ಲಿಸಿಟಿ ಮಾಡಬೇಕಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತಿದ್ದೀನಿ. ಹಾಗೆ ನಿಮ್ಮ ಸಹಕಾರ ನಮ್ಮ ಮೇಲೆ ಇರಬೇಕು. ನಾನು ಹೊಸಬ ಫಿಲಂ ಇಂಡಸ್ಟ್ರಿಗೆ ನನಗೆ ನಿಮ್ಮ ಸಪೋರ್ಟ್ ಬೇಕು ಅಂತೇಳಿ ನಾನು ಕೇಳ್ಕೊಳ್ತೀನಿ. ಪತ್ರಿಕಾ ಮಾಧ್ಯಮರಿಗೆ ನಮಸ್ಕಾರ. ಈ ಸಿನಿಮಾ ಮಾಡೋದಕ್ಕೆ ಕಾರಣ ನಮ್ಮ ಮಹೇಶ್ ಅಣ್ಣ, ಗಾರ್ಡನ್ ಡೈರೆಕ್ಟ್ರು. ಅವರು ನನ್ನ ರೆಫರ್ ಮಾಡಿರ್ತಾರೆ. ಮತ್ತು ATM ಮಂಜನವರು ಪ್ರೊಡ್ಯೂಸರ್ನ ಮೀಟ್ ಮಾಡಿಸಿ ಮೋಹನ್ ಸರ್ ನನಗೆ ಈ ಸಿನಿಮಾ ಮಾಡೋಕ್ಕೆ ಚಾನ್ಸ್ ಕೊಟ್ಟಿರ್ತಾರೆ. ಏನಪ್ಪ ಅಂದರೆ ಒಂದು ನೈಟಲ್ಲಿ ನಡೆಯೋ ಘಟನೆ ಆಗಿರೋದ್ರಿಂದ ನನಗೊಂದು ಕ್ಯೂರಿಯಾಸಿಟಿ. ನಾವು ಸಿನಿಮಾ ನೋಡಿರ್ತೀವಿ, ನಾವು ಮಾಡಬೇಕಾದ್ರೆ ಯಾವ ಥರ ಇರ್ಬೋದು ಅಂತ ಒಂದು ಕ್ಯೂರಿಯಾಸಿಟಿನಲ್ಲಿ ಸಿನಿಮಾ ಮಾಡ್ತಾ ಇರೋದು. ಮತ್ತು ನಮ್ಗೇನು ಬೇಕೋ ಎಕ್ವಿಪ್ಮೆಂಟ್ಸ್ ಎಲ್ಲ ಕೊಡ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಮೂಡಿ ಬರುತ್ತೆ. ಮತ್ತು ನೆಕ್ಸ್ಟ್ ಮೀಟ್ ಮಾಡೋಣ ಸರ್. ಥ್ಯಾಂಕ್ ಯು.